ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನೇಕ ವ್ರತಾಚರಣೆಗಳಲ್ಲಿ ಉತ್ತಮವಾದ ವ್ರತ ಅಂತಂದ್ರೆ ಏಕಾದಶಿಯ ವ್ರತ. ಅದು ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿರ್ತಕ್ಕಂಥದ್ದು. ಆ ದಿನಗಳಲ್ಲಿ ಭಗವಸ್ತುತಿ, ಭಗವತ್ ಪಾರಾಯಣ, ಭಗವತ್ ಸೇವೆ, ಪೂಜಾ ವಿಧಾನಗಳು, ನರ್ತನ, ಜಾಗರಣೆ ಇವೆಲ್ಲವೂ ಕೂಡ ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿದೆ. ಹಾಗಾಗಿ ಶಾಸ್ತ್ರಕಾರರು, ಧರ್ಮಶಾಸ್ತ್ರಗಳು ಎಲ್ಲಾ ವ್ರತಗಳಿಗಿಂತ ಏಕಾದಶಿ ವ್ರತ ಉತ್ತಮ, ಪ್ರಥಮ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಏಕಾದಶಿ ವ್ರತದಲ್ಲಿ ನಾವು ಮಗ್ನರಾಗಬೇಕು. ಏಕಾದಶಿ ವ್ರತವನ್ನ ನಾವು ಆಚರಿಸಬೇಕು. ಹಾಗಾದ್ರೆ ಏಕಾದಶಿ ವ್ರತದಲ್ಲಿ ಏನೇನ್ ಮಾಡಬೇಕು, ವಿಧಿವಿಧಾನಗಳು ಹೇಗೆ ಅಂತ ಯುಧಿಷ್ಠಿರ ಕೃಷ್ಣನಿಗೆ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಯಾರು ಪ್ರಾತರಾರಭ್ಯ ಭಗವಂತನಿಗೆ ಪೂಜಾ ವಿಧಾನಗಳನ್ನು ಮಾಡುವ ಕ್ರಮವನ್ನೆಲ್ಲ ತಿಳಿಸ್ತಾ, ಮಧ್ಯಾಹ್ನ ಹೇಗೆ ಪೂಜೆ ಮಾಡಬೇಕು, ರಾತ್ರಿ ಕಾಲದ ವಿಧಿಗಳನ್ನು ಹೇಗೆ ಮಾಡಬೇಕು ಎಂಬುದನ್ನ ಕೃಷ್ಣ ಹೇಳ್ತಾ ಏಕಾದಶಿ ದಿನ ಜಾಗರಣೆಯ ಮಹತ್ವವನ್ನ ತಿಳಿಸ್ತಾನೆ. ಜಾಗರಣೆ ಅಂತಂದ್ರೆ ರಾತ್ರಿ ಭಗವಂತನ ಸ್ತೋತ್ರ, ನರ್ತನ ಇತ್ಯಾದಿಗಳನ್ನು ಮಾಡುತ್ತಾ ಜಾವಕ್ಕೆ ಭಗವಂತನಿಗೆ ಮಂಗಳಾರತಿ ಮೊದಲಾದವುಗಳನ್ನ ಮಾಡುತ್ತಾ ಯಾರು ರಾತ್ರಿ ನಿದ್ದೆಯನ್ನ ಬಿಟ್ಟು ಎಚ್ಚರದಲ್ಲಿರ್ತಾನೋ ಅದು ಜಾಗರಣೆ ಅಂತ ಕರೆಸ್ಕೊಳ್ಳುತ್ತೆ. ಏಕಾದಶಿ ದಿನ ವಿಶೇಷವಾಗಿ ಯಾಕೆ ಇದೆಲ್ಲ ವಿಧಾನಗಳಿದೆ ಅಂತಂದ್ರೆ, ನಮ್ಮ ಎಲ್ಲ ಇಂದ್ರಿಯಗಳು 15 ದಿನದಲ್ಲಿ 14 ದಿನ ಬೇರೆ ಬೇರೆ ಲೌಕಿಕ ಕಾಮನೆಗಳನ್ನೇ ಅಪೇಕ್ಷೆ ಪಡ್ತಾ ಆ ಸುಖದಲ್ಲೇ ಇರುತ್ತವೆ. ತನ್ಮೂಲಕ ನಾವು ಆ ಸುಖವನ್ನು ಅನುಭವಿಸ್ತಾ ಇರ್ತೇವೆ. 15 ದಿವಸಕ್ಕೆ ಒಮ್ಮೆ ಆದರೂ ಎಲ್ಲಾ ಇಂದ್ರಿಯಗಳನ್ನ ಲೌಕಿಕ ವಿಚಾರಗಳಿಂದ ಸ್ತಬ್ಧವಾಗಿ ಮಾಡಿ ಭಗವಂತನೆಡೆಗೆ ಆ ಇಂದ್ರಿಯಗಳು ಗಮನ ಹರಿಸಬೇಕು ಅಂತ. ಉದಾಹರಣೆಗೆ, ಕಣ್ಣಿನಿಂದ ಭಗವಂತನ ಪ್ರತಿಮೆಯ ದರ್ಶನ, ಮನಸ್ಸಿನಿಂದ ಭಗವಂತನ ಗುಣಗಳ ಮನನ, ಮುಖದಿಂದ ಅಂದ್ರೆ ಬಾಯಿಯಿಂದ ಭಗವಂತ ನಾಮದ ಸ್ತುತಿ, ಕಿವಿಯಿಂದ ಭಗವಂತನ ಮಹಿಮೆಯ ಶ್ರವಣ, ಹೀಗೆ ಆಯಾಯ ಇಂದ್ರಿಯಗಳಿಂದ ಭಗವತ್ ಪರವಾಗಿರಬೇಕು ಎಂಬುದು ಉದ್ದೇಶ. ಹಾಗಾಗಿ ಜಾಗರಣೆಯ ಮಹತ್ವ ಇಷ್ಟು ವೈಶಿಷ್ಟ್ಯಪೂರ್ಣವಾಗಿ ಇದೆ. ನಾವೆಲ್ಲ ಜಾಗರಣೆ ಮಾಡುವಾಗ ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಹಾಗಾದ್ರೆ ಜಾಗರಣೆ ಮಹತ್ವ ಏನು ಅಂತಂದ್ರೆ ಕೃಷ್ಣ ಹೇಳ್ತಾನೆ ಯುಧಿಷ್ಠಿರನಿಗೆ, ಹಿಂದೆ ಚಂಪಾವತಿ ಎಂಬ ಒಂದು ಪಟ್ಟಣ, ಆ ಪಟ್ಟಣದಲ್ಲಿ ಮಾಹಿಷ್ಮತ ಅಂತ ಒಬ್ಬ ರಾಜ ಇದ್ದ. ಆ ರಾಜನಿಗೆ 4 ಜನ ಮಕ್ಕಳಿದ್ದರು. ಆ 4 ಜನ ಮಕ್ಕಳಲ್ಲಿ ಜ್ಯೇಷ್ಠನಾದವನು ಅತ್ಯಂತ ದುಷ್ಟನಾಗಿದ್ದ. ಅವನ ಹೆಸರು ಲುಂಪಕ ಅಂತ. ಎಷ್ಟು ದುಷ್ಟ ಅಂದ್ರೆ ಪರಸ್ತ್ರೀಯರ ಗಮನವನ್ನ ಮಾಡ್ತಾ ಇದ್ದ, ಬ್ರಾಹ್ಮಣರನ್ನ ದ್ವೇಷ ಮಾಡ್ತಾ ಇದ್ದ, ದೇವತೆಗಳನ್ನೆಲ್ಲ ಹೀಯಾಳಿಸ್ತಾ ಇದ್ದ. ಹೀಗೆ ಅನೇಕ ದುಷ್ಟ ಕಾರ್ಯಗಳಲ್ಲೇ ಅವನು ತೊಡಗ್ತಾ ಇದ್ದ. ಬಹಳ ಸಲ ಹೀಗೆ ನಡೆದಾಗ ಆ ತಂದೆಯಾದ ಮಹಿಷ್ಮತನಿಗೆ ಬಹಳ ಕೋಪ ಬರುತ್ತೆ. ಇಂತಹ ದುಷ್ಟ ನಾನು ಪಡೆದ್ನಲ್ಲ, ಛೆ ಅಂತ ಬೇಜಾರಾಗಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ದುಷ್ಟ ಮಗನೇ ಆಗಲಿ, ದುಷ್ಟ ಪ್ರಜೆಗಳೇ ಆಗಲಿ, ಎಲ್ಲರಿಗೂ ಒಂದೇ ನಿಯಮ ಅಂತ ಹೇಳ್ಕೊಂಡು ಅವನು ತನ್ನ ರಾಜ್ಯದಿಂದಲೇನೆ ಅವನ ಮಗನನ್ನ ಹೊರಗೆ ಹಾಕ್ಬಿಡ್ತಾನೆ. ನಿರ್ದಾಕ್ಷಿಣ್ಯವಾಗಿ ಹೊರಗೆ ಹಾಕ್ತಾನೆ. ಒಬ್ಬ ರಾಜನಾದವನು ತನ್ನ ಧರ್ಮವನ್ನ ಸಮಾನವಾಗಿ ಎಲ್ಲರೂ ಹಂಚಬೇಕು ಎಂಬುದನ್ನ ತಿಳಿಸ್ತಾನೆ. ಆ ಲುಂಪಕ ಏನ್ ಮಾಡ್ತಾನೆ, ಆ ರಾಜ್ಯದಿಂದ ಹೊರಗೆ ಬರ್ತಾನೆ. ಆ ಲುಂಪಕನ ಅವಸ್ಥೆಯನ್ನು ನೋಡಿದಂತಹ ಅವನ ಸಂಬಂಧಿಕರು ಯಾರು ಅವನಿಗೆ ಸಹಾಯ ಮಾಡಕ್ ಹೋಗೋದಿಲ್ಲ. ಯಾಕೆ? ಆ ಮಾಹಿಷ್ಮತ ರಾಜನ ಆಜ್ಞೆ ಏನಿದೆ ಅದಕ್ಕೆ ವಿರುದ್ಧವಾಗಿ ನಾವು ನಡ್ಕೋಕ್ ಆಗೋದಿಲ್ಲ, ನಡ್ಕೋಬಾರದು ಅನ್ನೋ ಉದ್ದೇಶಕ್ಕೆ ಅವನ
ಸಂಬಂಧಿಕರು ಯಾರೂ ಅವನಿಗೆ ಯಾವುದೇ ವಿಧದಿಂದ ಅವನಿಗೆ ಸಹಾಯ ಮಾಡಲಿಲ್ಲ. ಅವನ ಸ್ನೇಹಿತರಾಗಿರಬಹುದು, ಅನುಚರರು ಯಾರೂ ಕೂಡ ಅವನಿಗೆ ಯಾವುದೇ ವಿಧದ ಸಹಾಯ ಮಾಡಲಿಲ್ಲ. ಏಕಾಕಿಯಾದ ವಿಚಾರ ಮಾಡ್ತಾನೆ ಅವನು, ನನ್ನ ಒಬ್ಬನೇ ಮಾಡಿಬಿಟ್ಟಿದ್ದಾರೆ, ಚಿಂತೆ ಇಲ್ಲ, ನಾನೊಂದು ವಿಚಾರವನ್ನು ಕಂಡ್ಕೊಂತೇನೆ ಅಂತ ಹೇಳಿ ಏನ್ ಮಾಡ್ತಾನೆ, ಸೀದ ನೇರವಾಗಿ ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ಹೋಗಿ ತನಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ಕೊಂತಾನೆ. ಅವನು ಎಷ್ಟು ದುಷ್ಟ ಅಂದ್ರೆ ಅಲ್ಲಿ ಹೋದ್ರೂ ದುಷ್ಟತನ ಬಿಡ್ಲಿಲ್ಲ ಅವನು. ತಪ್ಪಿಗೆ ಶಿಕ್ಷೆ ಆದಾಗ ಮನ ಪರಿವರ್ತನೆ ಆಗಬೇಕು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಆದ್ರೆ ಅವನ ದುಷ್ಟತನ ಅಲ್ಲೂ ಕೂಡ ಹೆಚ್ಚಾಗತ್ತೆ. ಅವನು ಅನ್ಕೊಂತಾನೆ, ಏನು, ನಾನು ಇಲ್ಲೇ ಇರ್ತೇನೆ, ಕಾಡಿನಲ್ಲೇ ಇಲ್ಲೇ ರಾತ್ರಿ ಇರ್ತೇನೆ, ಬೆಳಗ್ಗೆ ಎಲ್ಲ ಆಹಾರಕ್ಕಾಗಿ ಪ್ರಾಣಿಗಳನ್ನ ಕೊಂದು ತಿಂತೇನೆ, ರಾತ್ರಿ ಆದ್ರೆ ಆ ರಾಜ್ಯಕ್ಕೆ ಹೋಗ್ತೇನೆ, ಮಹಿಷ್ಮದ ರಾಜ ನಮ್ಮ ಅಪ್ಪ ಏನಿದ್ದಾನೆ ಅಲ್ಲೇ ಹೋಗಿ ಕಳ್ಳತನವನ್ನ ಮಾಡಿ ಸಂಪತ್ತನ್ನ ದೋಚಿ ಐಷಾರಾಮಿಯಾಗಿ ಬದುಕ್ತೇನೆ ಅಂತ ವಿಚಾರ ಮಾಡಿ ಹಾಗೆ ಅವನು ಕಾಡಲ್ಲಿ ಇದ್ದುಕೊಂಡು ಹಾಗೆ ಅವನು ಪಟ್ಟಣಕ್ಕೆ ಬರ್ತಾ ಇದ್ದ, ದರೋಡ ಮಾಡ್ತಾ ಇದ್ದ. ಎಷ್ಟೋ ಸಲ ಸಿಕ್ಕಿ ಹಾಕೊಂಡಾಗ ಪ್ರಜೆಗಳು ಅವನನ್ನು ನೋಡಿ ಭಯದಿಂದ ಅವನು ಬಿಟ್ಟು ಬಿಡ್ತಿದ್ರು. ರಾಜನ ಮಗ, ಮುಂದೊಂದು ಏನಾಗುತ್ತೋ ಗೊತ್ತಿಲ್ಲ ಅಂತ ಅನೇಕರು ಹೀಗೆ ಅವನನ್ನ ಬಿಟ್ಟು ಬಿಡ್ತಾ ಇದ್ರಂತೆ. ಅವನು ಇನ್ನು ಇಷ್ಟು ಕಳ್ಳತನಕ್ಕೆ ಕೈ ಹಾಕ್ತಾ ಇದ್ದ. ಹೀಗೆ ತಾನು ಕಾಲಗಳನ್ನು ಕಳೀತಾನೆ. ಅದೃಷ್ಟ ಏನು ಅಂದ್ರೆ, ಅವನು ಎಲ್ಲಿ ಕಾಡಿನಲ್ಲಿ ಒಂದು ಕುಟೀರವನ್ನು ನಿರ್ಮಾಣ ಮಾಡಿಕೊಂಡಿದ್ದ, ಅದರಲ್ಲಿ ಅನತಿ ದೂರದಲ್ಲೇ ಒಂದು ಶ್ರೇಷ್ಠವಾದಂತಹ ಅರಳಿ ಮರ ಅಲ್ಲಿತ್ತು. ಅದರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇತ್ತು. ಅಂತಹ ವಿಶಿಷ್ಟವಾದ ಮರ ಅಲ್ಲೇ ಪಕ್ಕದಲ್ಲೇ ಇತ್ತು. ಹೀಗೆ ಒಮ್ಮೆ ಏಕಾದಶಿ ದಿನ ಬರುತ್ತೆ, ಅವನು ಅನಾರೋಗ್ಯ ಪೀಡಿತನಾಗ್ತಾನೆ, ಮೂರ್ಛಿತನಾಗ್ತಾ ಇರ್ತಾನೆ. ಹೀಗೇನು ಅನಾನುಕೂಲಗಳಾಗಿ ಅವನಿಗೆ ಆಹಾರವನ್ನ ಸಂಗ್ರಹಿಸಕ್ಕೆ ಆಗೋದೇ ಇಲ್ಲ. ಹೀಗೆ ಏಕಾದಶಿ ಇಡೀ ದಿನ ಹಾಗೆ ಕಳೀತಾನೆ. ಸಂಜೆ ಹೊತ್ತಿಗೆ ಸ್ವಲ್ಪ ತೆವಳುತ್ತಾ ಏನೋ ಮಾಡುತ್ತಾ ಮನೆಯಿಂದ ಹೊರಗೆ ಬರ್ತಾನೆ. ಹಂಗು ಹಿಂಗು ಏನೋ ಒಂದು ಆಹಾರವನ್ನ, ಫಲವನ್ನ ಅವನು ಸಂಗ್ರಹಿಸ್ತಾನೆ. ನೀನು ತಿನ್ನಬೇಕು, ಅಷ್ಟು ನೋವು ಆಗ್ತಿದೆ, ಅಷ್ಟು ಒದ್ದಾಡ್ತಾ ಇದ್ದಾನೆ, ತಿನ್ನಕ್ಕೂ ಸಹ ಆಗಲ್ಲ, ಕತ್ಲಾಗೋಗುತ್ತೆ. ಸರಿ, ಏನ್ ಮಾಡೋದು ಗೊತ್ತಿಲ್ಲ. ಹಾಗೆ ನೋಡಿ, ಎಂತಹ ದುಷ್ಟನಾದ್ರೂ ಕೂಡ ಭಗವದ್ ಇಚ್ಛೆ ಇದ್ರೆ ಏನ್ ಬೇಕಾದ್ರೆ ಆಗುತ್ತೆ ಅನ್ನೋದಕ್ಕೆ ಲುಂಪಕ ನಿದರ್ಶನ ಆಗ್ತಾನೆ. ಅಂತಹ ಅವಸ್ಥೆಯಲ್ಲೂ ಕೂಡ ತಿನ್ನಕ್ಕಾಗ್ಲಿಲ್ವಲ್ಲ ಅಂತ ಹೇಳಿ ಆ ಫಲವನ್ನ ಶ್ರೀಕೃಷ್ಣಾರ್ಪಣ ಅಂತೇಳಿ ಭಗವಂತನ ಸಮರ್ಪಣೆ ಮಾಡುತ್ತಾನೆ. ಅದಾದ ಬಳಿಕ ಹಾಗೂ ಹೀಗೂ ಆ ರೋಗದ ಅವಸ್ಥೆಯಿಂದಾಗಿ ಅವನು ಪೀಡಿತನಾಗಿ ಸರಿಯಾಗಿ ನಿದ್ದೆನೂ ಕೂಡ ಮಾಡೋದಿಲ್ಲ. ಹೀಗೆ ನೋಡ್ತಾ ನೋಡ್ತಾ ರಾತ್ರಿ ಕಳೆದು ಬೆಳಗ್ಗೆ ಎಚ್ಚರ ಆಗೋಗುತ್ತೆ. ಹಂಗು ಹಿಂಗು ಮಾಡಿ ಭಗವದರ್ಪಿತವಾದ ಫಲವನ್ನ ತಿಂದು ಅವನು ಸುಮ್ಮನೆ ಇರ್ತಾನೆ. ಸ್ವಲ್ಪ ಹೊತ್ತಿಗೆ ಸುಧಾರಿಸ್ಕೊಂತಾನೆ. ಹೊರಗೆ ಬಂದು ನೋಡಿದ್ರೆ ಮನೆಯಿಂದ ಹೊರಗಡೆ ಏನು ಶಬ್ದ ಆದಂಗ ಆಗತ್ತೆ. ಬಂದು ನೋಡ್ತಾನೆ, ದಿವ್ಯವಾಗಿರ್ತಕ್ಕಂತಹ ಒಂದು ಕುದುರೆ ಹೊರಗೆ ಬಂದು ನಿಂತಿರುತ್ತೆ. ಇವನಿಗೆ ಆಶ್ಚರ್ಯ, ಅದೇ ಇಂಥ ದಿವ್ಯವಾದ ಕುದುರೆ ಇದು ಯಾಕೆ ಬಂದು ನಿಂತಿದೆ ಅಂತ ವಿಚಾರ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿಯೇ ಆ ಕುದುರೆ ಅಶರೀರವಾಗಿ ಅಂದ್ರೆ ಮಾತನಾಡಕ್ಕೆ ಆರಂಭ ಮಾಡುತ್ತಂತೆ. ಲುಂಪಕ, ನೀನು ಎಲ್ಲ ಪಾಪವನ್ನ ಕಳೆದುಕೊಂಡಿದ್ದೀಯಾ, ಇದೋ ಬಾ, ನಡಿ ಹೋಗೋಣ, ಭಗವಂತನ ಆಜ್ಞೆ ಆಗಿದೆ, ನಿನ್ನ ರಾಜ್ಯ ನಿನಗೆ ಲಭಿಸುತ್ತದೆ, ಭಗವಂತ ಹೇಳಿ ಕಳಿಸಿದ್ದಾನೆ, ನನ್ನೊಟ್ಟಿಗೆ ಬಾ ಅಂತ ಹೇಳ್ತಾನೆ. ಇವನಿಗೆ ಬಹಳ ಆಶ್ಚರ್ಯ ಆಯ್ತು ಅಂತ ಕುದುರೆ ಒಟ್ಟಿಗೆ ಹೋಗ್ತಾನೆ. ಅವನ ತಂದೆ ಇವನ ಮೇಲೆ ಇದ್ದಂತಹ ಸಿಟ್ಟೆಲ್ಲನ್ನು ಬಿಟ್ಟು ಅವನನ್ನ ಭಗವದ್ಭಕ್ತನಾಗಿ ನೋಡ್ತಾನೆ. ಎಲ್ಲ ವಿಚಾರ ಆ ತಂದೆಗೆ ತಿಳಿದಿರುತ್ತೆ. ಕಾಲಾಂತರದಲ್ಲಿ ಅವನು ಒಳ್ಳೆಯವನಾಗಿ ಮಾಡ್ತಾನೆ. ತಂದೆಯು ಕೂಡ ಈ ಜ್ಯೇಷ್ಠ ಮಗನಾದ ಲುಂಪಕನಿಗೆ ರಾಜ್ಯಭಾರವನ್ನ ಕೊಡುತ್ತಾನೆ. ಈ ಕಥೆ ನಮಗೆ ಏನ್ ತಿಳಿಸ್ತಾ ಇದೆ ಅಂದ್ರೆ, ಅಥವಾ ಕೃಷ್ಣ ಈ ಕಥೆಯ ಮೂಲಕ ನಮಗೆ ಏನ್ ತಿಳಿಸ್ತಾ ಇದ್ದಾನೆ ಅಂದ್ರೆ, ಏಕಾದಶಿಯ ಮಹತ್ವ ಎಂತದ್ದು ಅಂದ್ರೆ, ಎಂತಹ ದುಷ್ಟನೇ ಆಗಿದ್ರು ಕೂಡ ಅವನು ಮಾಡಿದಂತಹ ಭಕ್ತಿಯಿಂದ ಮಾಡಿದಂತಹ ಏಕಾದಶಿಯ ಜಾಗರಣೆ ಇದೆಯಲ್ಲ, ಅಷ್ಟು ಫಲ ಕೊಡುತ್ತೆ ಅಂತ. ಹಾಗಾದ್ರೆ ನಾವು ಅನೇಕ ದುಷ್ಟ ಕಾರ್ಯನ ಮಾಡಿ
ಏಕಾದಶಿ ಜಾಗರಣೆಯನ್ನು ಮಾಡಿದ್ರೆ ಈ ಫಲ ಬರುತ್ತೆ ಅಂತ ತಿಳಿಬಾರದು. ತಾತ್ಪರ್ಯ ಅಷ್ಟೇ, ಔದಾಸೀನ್ಯವಾಗಿ ಮಾಡಿದರೂ ಇಂಥ ಫಲ ಸಿಗುತ್ತೆ ಅಂತಾದ್ರೆ ಇನ್ನ ಬುದ್ಧಿ ವಿಚಾರಪೂರ್ವಕವಾಗಿ ಅನುಸಂಧಾನ ಪೂರ್ವಕವಾಗಿ ಮಾಡಿದಂತಹ ಜಾಗರಣೆ ಇನ್ನು ಹೆಚ್ಚು ಭಗವತ್ ಪ್ರೀತಿಗೆ ಆಗತ್ತೆ ಅನ್ನೋದು ಕೃಷ್ಣನ ಈ ಕಥೆಯ ತಾತ್ಪರ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಏಕಾದಶಿ ವ್ರತದ ನಿಷ್ಠೆ, ಏಕಾದಶಿಯಲ್ಲಿ ಬರೇ ಉಪವಾಸ ಅಷ್ಟೇ ಅಲ್ಲ, ಜಾಗರಣೆ ಮೊದಲಾದವುಗಳನ್ನ ಮಾಡಿ ಹೆಚ್ಚು ಹೆಚ್ಚು ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು. ಅಂತಹ ಕಾರ್ಯವನ್ನು ನಾವು ಕೂಡ ಮಾಡಬೇಕು. ಅಂತಹ ಮಾಡುವಂತಹ ಶಕ್ತಿ, ಬುದ್ಧಿ ಎಲ್ಲವೂ ಕೂಡ ಕೃಷ್ಣ ನಮಗೆಲ್ಲ ಕೊಡುವಂತ ಆಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಇಷ್ಟು ಹೇಳಿ ಶ್ರೀಕೃಷ್ಣಾರ್ಪಣಮಸ್ತು.